ಸರಿ ಗುರುಗಳೇ, ಏನು ಅಂದ್ರೆ ಪ್ರಾಯಶ್ಚಿತ್ತವನ್ನೇನೋ ಮಾಡ್ಕೊಳ್ತೇವೆ, ಆದ್ರೆ ಯಾವುದಕ್ಕೆ ಪ್ರಾಯಶ್ಚಿತ್ತ ಅಂತ ಹೆಸರು? ನಮ್ಮ ಮನಸ್ಸು ತುಂಬಾ ನೋವುಂಟು ಮಾಡ್ತಪ್ಪ ಈ ಕೆಲಸ ಮಾಡಿದ್ದಕ್ಕೆ, ಮತ್ತೆ ನಾನಿನ್ನು ಈ ಕೆಲಸ ಮಾಡೋದಿಲ್ಲ ಅಂತ ಮನಸ್ಸಿನ ಭಾವನೆ ಇದೆಯಲ್ಲ, ಅದು ಪ್ರಾಯಶ್ಚಿತ್ತ. ನೀ ಇದನ್ನ ಮಾಡು, ಅದಕ್ಕೊಂದು ಕರ್ಮ ಮಾಡು, ಮಾಡು ಅದನ್ನ ಅದು ಪ್ರಾಯಶ್ಚಿತ್ತ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಪ್ರಾಯಶ್ಚಿತ್ತ ಆಗೋಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಮತ್ತಿನ್ನೇನು ಅಂದ್ರೆ ನೋಡಪ್ಪ, ಶುಕರು ಹೇಳ್ತಾರೆ, ಮುಂದಕ್ಕೆ ಹೇಳ್ತಾರೆ, ನಾವುಗಳು ಮಾಡಿದಂತಹ ಪಾಪವನ್ನ ಕಳೆದುಕೊಳ್ಳೋದಿಕ್ಕೆ ಅನೇಕ ಮಾರ್ಗಗಳಿದೆಯಪ್ಪ, ಅನೇಕ ಮಾರ್ಗಗಳಿದೆ. ಯಾವುದು ಅಂದ್ರೆ, ಹೇಗೆ ಒಂದು ದೊಡ್ಡ ಬಿದಿರಿನ ಮೆಳೆ ಇರುತ್ತೆ ಅನ್ಕೊಳ್ಳೋಣ. ಬಿದಿರಿನ ಒಂದು ಗುಂಪು, ಮೆಳೆ ಅಂದ್ರೆ ಚೆನ್ನಾಗಿ ಬಿದಿರು ಹಿಂಡಿಂಡಾಗಿ ಬೆಳೆಯುತ್ತೆ. ಒಣಗಿದಂತಹ ಬಿದಿರಿನ ಮೆಳೆಗೆ ಒಂದು ಸಣ್ಣ ಅಗ್ನಿಸ್ಪರ್ಶ ಆದ್ರೆ ಹೇಗದು ಧಗ 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 ಉರಿದು ಹೋಗುತ್ತೋ, ಹಾಗೆ ಏನಾಗುತ್ತೆ ಅಂದ್ರೆ ಈ ಕೆಲವು ಗುಣಗಳನ್ನ ನಾವು ಬೆಳೆಸಿಕೊಂಡರೆ ತಾನಾಗಿಯೇ ನಮಗೆ ಏನಾಗುತ್ತೆ ಅಂದ್ರೆ ಆ ಒಂದು ಬಿದಿರು ಮೆಳೆ ಭಸ್ಮ ಆದ ಹಾಗೆ ನಮ್ಮ ಪಾಪಗಳು ಭಸ್ಮ ಆಗುತ್ತದೆ. ಯಾವ್ಯಾವುದು ಅಂದ್ರೆ ತಪಸ್ಸು, ಬ್ರಹ್ಮಚರ್ಯ, ಇಂದ್ರಿಯ ದಮನ, ಮನಸ್ಸಿನ ಸ್ಥೈರ್ಯ, ದಾನ, ಸತ್ಯ ಮತ್ತು ಶರೀರದ ಹೊರಗೆ ಶುದ್ಧವಾಗಿಟ್ಟುಕೊಳ್ಳುವುದು, ಶರೀರದ ಒಳಗಿರುವಂತಹ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಮತ್ತು ಯಮ ನಿಯಮಗಳು. ಈ 9 ಸಾಧನೆಗಳಿಂದ ಏನಾಗುತ್ತೆ ಅಂದ್ರೆ ಶರೀರ ಮತ್ತು ಮನಸ್ಸು ಎರಡೂ ಕೂಡ ಪವಿತ್ರವಾಗುತ್ತಪ್ಪ. ಇದರಿಂದ ನಾವು ಶುದ್ಧತೆಯನ್ನ ಪಡೆಯಬಹುದು. ಇದರಿಂದ ನಾವೇನ್ ಮಾಡಬಹುದು? ಆ ಶುದ್ಧತೆಯನ್ನ ಪಡಿಬಹುದು ಅಂತ ಹೇಳಿದಾಗ, ಆದರೆ ಇವೆಲ್ಲಕ್ಕಿಂತಲೂ ಮುಖ್ಯವಾದಂಥದ್ದು ಇನ್ನೊಂದಿದೆ. ಇದು ಒಂದಿದ್ದು ಬಿಟ್ರೆ ಮೇಲಿನ 9 ಅವಶ್ಯಕತೆ ಇಲ್ಲ. ಇನ್ನು ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಇವ್ಯಾವುದೂ ಕೂಡ ಅವಶ್ಯಕತೆ ಇಲ್ಲ. ಇದು ಒಂದಿದ್ರೆ ಸಾಕು. ಯಾವುದು? ಕೇಚಿತ್ ಕೇವಲಯ ಭಕ್ತ್ಯಾ ವಾಸುದೇವ ಪರಾಯಣಾ ಅಘಂ ಧುನ್ವಂತಿಕಾರ್ಸ್ನೇನ ನಿಹಾರಮಿವ ಭಾಸ್ಕರ. ನಿಹಾರ ಅಂದ್ರೆ ಮಂಜು ಅಂತ ಅರ್ಥ. ನಿಹಾರ ಅಂದ್ರೇನು? ಮಂಜು ಅಂತ ಅರ್ಥ. ಹೇಗೆ ಮಂಜು ಎಲ್ಲ ಹುಲ್ಲಿನ ಮೇಲೂ ಇರುತ್ತೆ ಅನ್ಕೊಳ್ಳಿ, ಆ ಸೂರ್ಯನ ಕಿರಣ ಬಿದ್ದ ತಕ್ಷಣ ಹೇಗೆ ಆವಿಯಾಗುತ್ತೋ ಹಾಗೆ ನಾವು ಮಾಡಿದಂತಹ ಎಲ್ಲ ಪಾಪಗಳು ಕೂಡ ಭಗವಂತನ ಮೇಲೆ ಅನನ್ಯವಾದ ಭಕ್ತಿಯನ್ನಿಟ್ಟರೆ ಸಾಕಂತೆ ನಾವೆಲ್ಲ ಪಾಪಗಳು ಒಂದು ಆವಿಯಾಗಿ ಹೋಗುತ್ತಂತೆ. ಎಲ್ಲ ಪಾಪಗಳು ಏನಾಗುತ್ತೆ? ಆ ಒಂದು ಭಕ್ತಿಯಿಂದಲೇ ಆ ಎಲ್ಲ ಪಾಪಗಳು ಕೂಡ ಆವಿಯಾಗ್ಬಿಡುತ್ತಪ್ಪ. ಆದ್ರಿಂದ ನಾವು ಭಗವಂತನನ್ನ ಭಕ್ತಿಯನ್ನ ಮಾಡಬೇಕು. ಯಾಕೆ